ಹಾಯ್ ಸ್ನೇಹಿತರೆ, ನಮಸ್ಕಾರ. ಒಂದು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಒಂದು ವಿಚಾರ ತಿಳಿಸಿ, ಒಂದು ವಾಸ್ತವತೆ ವಿಚಾರ ಮತ್ತು ಅದರಲ್ಲಿ ಖುಷಿ ಪಡೋಂಥ ವಿಚಾರ ಭಾಳ ಇದೆ. ನಿಜವಾಗ್ಲೂ ಹೇಳಬೇಕು ಅಂಥ ವಿಚಾರಗಳನ್ನ ತಮ್ಮೆಲ್ಲರ ಮುಂದೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಇನ್ನೂ ಹಲವಾರು ವೀಡಿಯೋಗಳನ್ನ ತಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಖಂಡಿತವಾಗ್ಲೂ ಮಾಡ್ತೀನಿ. ಆ ಒಂದು ಪ್ರಯತ್ನದಲ್ಲಿ ಶತಾಯಗತಾಯ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ವಿಚಾರ ವಾಸ್ತವತೆ ಅಂತ ಹೇಳಿದ್ರೆ, ನಮ್ಮ ಡ್ರೈವಿಂಗ್ ಜೀವನ ಇವತ್ತು ಭಾಳ ಖುಷಿ ಕೊಡೋಂಥ ವಿಷಯ. ನಿಜವಾಗ್ಲೂ ಎಷ್ಟೋ ಜನಕ್ಕೆ ಡ್ರೈವಿಂಗ್ ಜೀವನ ಮಾಡಿರೋಂಥ ಸ್ನೇಹಿತರುಗಳಲ್ಲಿ ಅವರಿಗೆ ಅನುಭವ ಆಗಿರುತ್ತೆ. ಅದರಲ್ಲೂ ಟೂರಿಸ್ಟ್ ಮಾಡೋರಿಗೆ ಇನ್ನೂ ಭಾಳ ಖುಷಿ, ಹೆಮ್ಮೆ ತರೋಂಥ ವಿಚಾರಗಳು ಏನು ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ನಾವು ಹೋಗೋಂಥ ಜಾಗಗಳು ಯಾವ್ಯಾವ ರೀತಿ ಇರುತ್ತೆ, ಎಲ್ಲೆಲ್ಲಿ ಹೋಗ್ಬೋದು, ಯಾವ ರೀತಿ ಎಲ್ಲೆಲ್ಲಿ ಹೋಗ್ತೀವಿ, ಯಾವ ರಸ್ತೆಯಲ್ಲಿ, ಮತ್ತು ಅಲ್ಲಿನ ಜಾಗದ ಮಹಿಮೆಗಳು, ಮತ್ತು ನಾವು ಹೋಗೋದಲ್ಲದೆ ಗ್ರಾಹಕರನ್ನು ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಮ್ಮ ಡ್ರೈವಿಂಗ್ ಲೈಫಲ್ಲಿ ಅರ್ನಿಂಗ್ಸು ಇದೆ, ದುಡಿತೀವಿ, ಮತ್ತು ಜಾಗಗಳನ್ನ ನೋಡ್ತೀವಿ, ನೆಮ್ಮದಿಯ ಪೀಸ್ಫುಲ್ ವಾತಾವರಣಗಳನ್ನ ನೋಡ್ತೀವಿ. ಇವತ್ತು ಎಷ್ಟೋ ಜನ ಎಷ್ಟೋ ದುಡಿತಾರೆ, ಎಷ್ಟೋ ಖರ್ಚು ಮಾಡ್ತಾರೆ, ನೆಮ್ಮದಿ ಜೀವನ ಸಿಗಲ್ಲ ಅಂತ ಕಾಯ್ತಾ ಇರ್ತಾರೆ. ನೆಮ್ಮದಿ ಇಲ್ವಲ್ಲಪ್ಪ ನನಗೆ ಅಂತ ಹೇಳ್ಬಿಟ್ಟಂತ. ಏನಕ್ಕೆ ನೆಮ್ಮದಿ ಇಲ್ಲ? ಆ ಒಂದು ಗೌಜು ಗೊಂದಲದೊಳಗಡೆ, ಸಮಸ್ಯೆ ಒಳಗಡೆ ಸಿಲುಕಿರ್ತಾರೆ ಅಷ್ಟೇ. ಸಿಂಪಲ್ ಮ್ಯಾಟ್ರೋಸ್. ಪ್ರತಿಯೊಬ್ಬರಿಗೂ ಸಾಲ ಅನ್ನೋದು ಇದ್ದೇ ಇರುತ್ತೆ, ಜೀವನ ಅನ್ನೋದು ಇದ್ದೇ ಇರುತ್ತೆ, ಕಷ್ಟ ಸುಖಗಳು ಇದ್ದೇ ಇರುತ್ತವೆ, ಎಲ್ಲನೂ ಸಹಜ ಅದು. ಆದರೆ ಒಬ್ಬೊಬ್ಬರು ದುಡಿಮೆ ಒಂದೊಂದು ರೀತಿಲಿ ಅವ್ರು ನೋಡ್ಕೊತಾ ಇರ್ತಾರೆ. ಯಾರೇ ಆಗ್ಬೋದು, ಪ್ರತಿಯೊಬ್ಬರಿಗೂ ದುಡಿಮೆ ದಾರಿ ಅವನಿಗೆ ಯಾರಿಗೆ ಆಗ್ಬೋದು ಅನ್ನೋದು ದಾರಿ ಅವರವರಿಗೆ. ಆ ಒಂದು ದಾರಿಗಳು ಸೂಕ್ತಕರವಾಗಿ ನಡೀತಾ ಇರುತ್ತೆ. ಅದರಲ್ಲೂ ನಮ್ಮ ಡ್ರೈವಿಂಗ್ ಜೀವನ ಅಂತ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಲವಾರು ಪ್ರದೇಶಗಳಿಗೆ ನಾವು ಸುತ್ತಾ ಇರ್ತೀವಿ. ರಾಜ್ಯಗಳಿಗೆ, ಹಳ್ಳಿಗಳಿಗೆ, ಗ್ರಾಮಾಂತರಗಳಿಗೆ, ಎಲ್ಲ ಕಡೆನೂ ಪ್ರತಿಯೊಂದು ಜಾಗಗಳಿಗೂ ಸುತ್ತಾ ಇರ್ತೀವಿ. ಪ್ರತಿಯೊಂದು ಅಲ್ಲಿನ ಒಂದು ರಿಲೇಟಿವ್ ಏನು ಆ ಪ್ಲೇಸ್ನ ಏನೋ ಒಂದು ಮಾಹಿತಿಗಳು ಸಂಗ್ರಹಣೆ ಮಾಡೋದು, ನೋಡೋದು, ಗ್ರಾಹಕರಿಗೆ ತಿಳಿಸೋದು, ಮತ್ತು ಆ ಒಂದು ಪೀಸ್ಫುಲ್ ಮೈಂಡ್ ಇದೆಯಲ್ಲ. ಈಗ ಎಷ್ಟೋ ಜನ ನಮ್ಮ ಸ್ನೇಹಿತರು ಗ್ರಾಹಕರೇ ಹೇಳಿದ್ದಾರೆ, ನಾವು ಹೊರಗಡೆ ಹೋಗಬೇಕು, ಒಂದು ಸ್ವಲ್ಪ ಮೈಂಡ್ ಪೀಸ್ಫುಲ್ ಆಗಬೇಕು, ಕೆಲಸ ಸ್ಟ್ರೆಸ್ ಜಾಸ್ತಿ ಆಗಿದೆ ಅನ್ನೋ ಒಂದು ವಿಚಾರಗಳನ್ನೆಲ್ಲ ಹೇಳಿ ಹೊರಗಡೆಗೆ ಬಾಡಿಗೆಗೆ ನಮ್ಮನ್ನೇ ವೆಹಿಕಲ್ಗಳನ್ನ ತೊಗೊಂಡು ಹೋಗ್ತಾರೆ. ಅಂಥದ್ರಲ್ಲಿ ನಮ್ಮ ಡ್ರೈವಿಂಗ್ ಜೀವನದಲ್ಲಿ ನಾವೇ ಆ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿದ್ರೆ, ಅವ್ರನ್ನ ಕರ್ಕೊಂಡೋಗಿ ನಾವು ಹೋಗಿ ಆ ಒಂದು ವಾಸ್ತವತೆಯನ್ನು ಸವಿತೀವಲ್ಲ, ಅದು ಗ್ರೇಟ್ಫುಲ್ ಜೀವನ. ಅದು ಎಂಥ ಗ್ರೇಟ್ಫುಲ್ ಜೀವನ ಅಂತ ಹೇಳಿದ್ರೆ ಬಹಳ ಖುಷಿ ಕೊಡುತ್ತದು. ಆ ಖುಷಿ ಕೊಡೋ ಜೀವನ ಇದೆಯಲ್ಲ, ಅದು ಎಂಕರೇಜ್ಮೆಂಟು. ನಮ್ಮಲ್ಲಿ ಸವಿಯಂಥವ್ರಿಗೆ ಮಾತ್ರ ಆ ಒಂದು ಅದರ ಅರ್ಥ ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟಂತ. ಯಾಕೆಂತ ಹೇಳಿದ್ರೆ, ಇವತ್ತು ಎಷ್ಟೋ ಜನ ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ನನಗೆ ಅದರದ್ದು ಅರ್ನಿಂಗು ಮತ್ತು ಮತ್ತೊಂದು ಏನೋ ಒಂದು ಕಾಣಿಸ್ತಾ ಇದೆ, ಮತ್ತು ನಾನು ಸ್ಯಾಟಿಸ್ಫೈಡ್ ಇಲ್ಲ ಅಂತಾರೆ. ಆದರೆ ಪ್ರತಿಯೊಂದು ಜೀವನದಲ್ಲೂ ಅಷ್ಟೇ ಅವರವರು ಸ್ಯಾಟಿಸ್ಫೈಡ್ ಅವರು ಹುಡುಕ್ತಾರೆ. ಒಂದು ಕಡೆ ಸಿಗುತ್ತೆ, ಒಂದು ಕಡೆ ಸಿಗಲ್ಲ. ಆದರೆ ನೆಮ್ಮದಿ ಜೀವನ ಅಂತ ಹುಡ್ಕೊಂಡು ಹೋದಾಗ ಆ ನೆಮ್ಮದಿ ಸಿಗುತ್ತೆ. ಯಾವುದನ್ನು ಹೇಳ್ತೀವಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ಆ ಮಾತಲ್ಲಿ ಅರ್ಥ ಸರಿಯಾಗಿದೆ. ಆ ಅರ್ಥ ನಾವು ಆಲ್ಮೋಸ್ಟು ಅದನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಈ ವಿಚಾರನ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಇನ್ನು ಮುಂದೆ ಅಪ್ಡೇಟ್ ಇದೇ ಥರ ಮಾಹಿತಿಗಳನ್ನ ತಮ್ಮ ಮುಂದೆ ಹಾಕ್ತಾ ಇರ್ತೀವಿ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಹಲವಾರು ಅಪ್ಡೇಟ್ಗಳನ್ನ ತಮ್ಮ ಮುಂದೆ ತಂದಿಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು.